ಎಲ್ರಿಗೂ ನಮಸ್ಕಾರ. ನಾನು ಎ ವಿ ಹಿರೇಮಠ್. ಇವತ್ತು ಎಲ್ಲ ಸ್ಪರ್ಧಾರ್ಥಿಗಳೊಂದಿಗೆ ನಾನು ಒಂದು ವಿಚಾರವನ್ನು ಹಂಚಿಕೊಳ್ತಾ ಇದ್ದೇನೆ. KEA ಇತ್ತೀಚೆಗೆ ನಡೆಸುತ್ತಿರುವ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪಾರದರ್ಶಕತೆ ಮತ್ತು ವಿಶ್ವಾಸಾರ್ಹತೆಯ ಬಗ್ಗೆ. ಆತ್ಮೀಯರೇ, ಹಿಂದೆ ಒಂದು ಅಭಿಪ್ರಾಯ ರೂಢಿಯಲ್ಲಿತ್ತು. ಅದೇನಪ್ಪ ಅಂದರೆ, ಯಾವುದೇ ಒಂದು ಸರ್ಕಾರಿ ಹುದ್ದೆಗೆ ನೇಮಕಾತಿ ಆದೇಶ ಪಡಿಬೇಕಂದ್ರೆ ಅರ್ಜಿ ಸಲ್ಲಿಸಿದ ದಿನದಿಂದ ಕನಿಷ್ಠ 3 ವರ್ಷಗಳವರೆಗೆ ಬಕಪಕ್ಷಿಯಂತೆ ಕಾಯಬೇಕು ಅಂತಕ್ಕಂಥ ಮಾತು. ನಿಜವಾಗ್ಲೂ ಇತ್ತೀಚೆಗೆ ಸರ್ಕಾರ ಪ್ರತಿಯೊಂದು ನೇಮಕಾತಿಗಳನ್ನು, ಸ್ಪರ್ಧಾತ್ಮಕ ಒಂದು ಅರ್ಹತಾ ಪರೀಕ್ಷೆಗಳನ್ನು KEAಗೆ ವಹಿಸಿರೋದನ್ನು ನಾವು ಕಾಣ್ತಾ ಇದ್ದೇವೆ. ಆದರೆ KEA ಕೂಡ ಆ ಒಂದು ವಹಿಸಿದಂಥ ಜವಾಬ್ದಾರಿಯನ್ನು ಕೂಡ ಪಾರದರ್ಶಕತೆಯಿಂದ ನಡೆಸ್ತಾ ಇದೆ ಅಂತಕ್ಕಂಥ ಒಂದು ಮಾತು ಇತ್ತೀಚೆಗೆ ಎಲ್ಲ ಸ್ಪರ್ಧಾರ್ಥಿಗಳಲ್ಲಿ ಗೊತ್ತಾಗ್ತಾ ಇದೆ. ಉದಾಹರಣೆಗೆ ನೋಡಿ, ನವೆಂಬರ್ 2, 2025ರಂದು KEA ಏನು ಮಾಡುತ್ತೆ, KSET ಪರೀಕ್ಷೆಯನ್ನು ನಡೆಸುತ್ತೆ. ಆ ಪರೀಕ್ಷೆಗೆ 1,30,000 ಜನ ವಿದ್ಯಾರ್ಥಿಗಳು ಹಾಜರಾಗಿರ್ತಾರೆ. ಆ ಪರೀಕ್ಷೆಯನ್ನು ಕ್ರಮಬದ್ಧವಾಗಿ ನಡೆಸಿ ಕೇವಲ 20 ದಿನದಲ್ಲಿ ರಿಸಲ್ಟ್ ಅನೌನ್ಸ್ ಮಾಡುವ ಮೂಲಕ ಎಲ್ಲರ ಒಂದು ವಿಶ್ವಾಸವನ್ನು ಗಳಿಸಿರೋದನ್ನು ನೋಡಿದರೆ ತುಂಬ ಖುಷಿಯಾಗುತ್ತೆ. ಅದೇ ರೀತಿಯಾಗಿ ಇನ್ನೊಂದು ಅರ್ಹತಾ ಪರೀಕ್ಷೆ ಏನಪ್ಪ ಅಂದರೆ, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ಫ್ರೀ ಕೋಚಿಂಗಿಗೆ, ಅಂದರೆ KAS ಮತ್ತು IASಗೆ ಫ್ರೀ ಕೋಚಿಂಗಿಗೆ ವಿದ್ಯಾರ್ಥಿಗಳನ್ನು ಸೆಲೆಕ್ಟ್ ಮಾಡಬೇಕಾಗಿರುತ್ತೆ. ಆ ಪರೀಕ್ಷೆಯನ್ನು ನವೆಂಬರ್ 15ನೇ ತಾರೀಕಿನಂದು ನಡೆಸುತ್ತೆ. ಇದೇ KEAನೇ ನಡೆಸಿಕೊಡುತ್ತೆ. ಆ ಪರೀಕ್ಷೆಯ ರಿಸಲ್ಟನ್ನು ಕೇವಲ 1 ವಾರದಲ್ಲಿ ಪ್ರಕಟಿಸುತ್ತೆ. ಇದರಿಂದ ಸ್ಪರ್ಧಾರ್ಥಿಗಳಲ್ಲಿ ಪರೀಕ್ಷಾ ಪ್ರಾಧಿಕಾರಗಳ ಬಗ್ಗೆ ಉಂಟಾಗಿದ್ದ ಒಂದು ನೆಗೆಟಿವ್ ಥಾಟ್ಸನ್ನು, ಋಣಾತ್ಮಕ ಮನೋಭಾವಗಳನ್ನು ಈ ನಮ್ಮ KEA ಹೋಗಲಾಡಿಸ್ತಾ ಇದೆ. ಈಗ ಸರ್ಕಾರ 708 ಹುದ್ದೆಗಳಿಗೆ ನೋಟಿಫಿಕೇಶನ್ ಮಾಡಿದೆ. ಆ ನೇಮಕಾತಿಯನ್ನು ಕೂಡ KEA ಪ್ರಾಧಿಕಾರಕ್ಕೆ ನೀಡಿದೆ. ಹಾಗಾಗಿ ಈ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ಆಲ್ರೆಡಿ ಸ್ಪರ್ಧಾರ್ಥಿಗಳು ಅಪ್ಲಿಕೇಶನ್ ಹಾಕಿದ್ದಾರೆ. ಆದರೆ ಅಪ್ಲಿಕೇಶನ್ ಹಾಕೋದಕ್ಕೆ ಏನೋ ಟೆಕ್ನಿಕಲ್ ಇಶ್ಯೂಸ್ ಇದೆ ಅಂತೇಳಿ ಆ ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ನವೆಂಬರ್ 25ರವರೆಗೆ ಡೇಟನ್ನು ಎಕ್ಸ್ಟೆನ್ಷನ್ ಮಾಡಿದೆ. ಅದೇ ರೀತಿಯಾಗಿ ಇದೇ ಒಂದು ಎಕ್ಸಾಮ್ಗಳಿಗೆ ಈ ಪ್ರಾಧಿಕಾರ ಆಲ್ರೆಡಿ ಎಕ್ಸಾಮ್ ಡೇಟ್ ಕೂಡ ಅನೌನ್ಸ್ ಮಾಡಿದೆ. ಸ್ನೇಹಿತರೆ ನೋಡಿ, ಹಿಂದೆ ನಡೆದಂಥ KSET ಪರೀಕ್ಷೆ ಆಗಿರ್ಬೋದು, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ನ ಒಂದು ಪ್ರೀ ಕೋಚಿಂಗ್ ಎಕ್ಸಾಮ್ಸ್ ಆಗಿರ್ಬೋದು, ನಿಗದಿತ ದಿನದಂದು ನಿಗದಿತ ವೇಳೆಯಲ್ಲಿ ನಡೆಸಿ ಅತಿ ತ್ವರಿತವಾಗಿ ಫಲಿತಾಂಶವನ್ನು ಪ್ರಕಟಿಸಿರೋದನ್ನು KEA ಇಂದ ನಾವು ನೋಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಈ 708 ಹುದ್ದೆಗಳಿಗೆ ನಿಗದಿತ ಸಮಯದಲ್ಲಿ ಎಕ್ಸಾಮ್ ಮಾಡುತ್ತೆ. ವೆರಿ ಶಾರ್ಟ್ ಟೈಮಲ್ಲಿ ರಿಸಲ್ಟ್ ಕೊಡುತ್ತೆ ಅಂತಕ್ಕಂಥ ಒಂದು ಆಶಾಭಾವನೆ ಎಲ್ಲರಲ್ಲಿದೆ. ಹಾಗಾಗಿ ಸ್ಪರ್ಧಾರ್ಥಿಗಳು ಇಂಥ ಒಂದು ಟೈಮ್ ಟೇಬಲನ್ನು ರೆಡಿ ಮಾಡಿಕೊಂಡು, ಸಿಲೆಬಸ್ ಇಟ್ಕೊಂಡು ಒಂದು ಶಿಸ್ತುಬದ್ಧವಾಗಿ ಅಧ್ಯಯನ ಮಾಡಬೇಕು. ಕೆಲವೊಂದು ಸ್ಪರ್ಧಾರ್ಥಿಗಳು ನನಗೆ ಕೇಳ್ತಾ ಇದ್ರು, ಸರ್ ಇದು ನೇಮಕಾತಿ ವಿಚಾರವಾಗಿ ಮೀಸಲಾತಿ ಮತ್ತು ಒಳ ಮೀಸಲಾತಿಗೆ ಸಂಬಂಧಿಸಿದಂತೆ ಪ್ರಕರಣ ಹೈಕೋರ್ಟ್ಗೆ ಹೋಗಿದೆ, ಎಕ್ಸಾಮ್ ನಡೆಸೋಕ್ಕಾಗುತ್ತಾ ಅಂತೇಳಿ. ನೋಡಿ, ಅದನ್ನು ನೋಡ್ಕೊಳ್ಳೋದಕ್ಕೆ ಸರ್ಕಾರ ಇದೆ, ಲೀಗಲ್ ಟೀಮ್ಸ್ ಇರುತ್ತೆ, ಪ್ರಾಧಿಕಾರಗಳಿರ್ತವೆ. ಹಾಗಾಗಿ ಆ ಒಂದು ಎಕ್ಸಾಮ್ ನಡೆಯೋದ್ರ ಬಗ್ಗೆ ಆಗಲಿ, ಹೈಕೋರ್ಟ್ ಇಶ್ಯೂಸ್ ಬಗ್ಗೆ ಆಗಲಿ ತಾವೆಲ್ಲ ತಲೆ ಕೆಡಿಸ್ಕೋಬಾರ್ದು. ಆಲ್ರೆಡಿ 1 ವರ್ಷದಿಂದ ಯಾವುದೇ ನೇಮಕಾತಿಗಳು ಇಲ್ಲ. ಈ ಒಂದು 1 ವರ್ಷದ ನಂತರ ನಡೀತಿರ್ತಕ್ಕಂಥ ಈ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ಕಠಿಣವಾಗಿ ಅಭ್ಯಾಸ ಮಾಡಿ ಈ ಎಕ್ಸಾಮ್ ಕೂಡ ಶಾರ್ಟ್ಲಿ ಮಾಡ್ತಾರೆ, ರಿಸಲ್ಟ್ ಕೂಡ ಬೇಗ ಕೊಡ್ತಾರೆ. ಆ ಒಂದು ವಿಶ್ವಾಸ ಈ ನಮ್ಮ KEA ಮೇಲೆ ಮೂಡ್ತಾ ಇದೆ. ಹಾಗಾಗಿ ಸ್ಪರ್ಧಾರ್ಥಿಗಳು ಯಾವುದೇ ಒಂದು ನೆಗೆಟಿವ್ ವಿಚಾರಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ ಕ್ರಮಬದ್ಧವಾಗಿ ಅಧ್ಯಯನ ಮಾಡಿ ಈ ಒಂದು 708 ಹುದ್ದೆಗಳಲ್ಲಿ ತಾವು ಒಬ್ಬರು ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಆಶಿಸ್ತಾ ಇದ್ದೇನೆ. ಧನ್ಯವಾದಗಳು.